ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಬ್ರೆಡ್ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬ್ರೆಡ್ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು ಈ ಕಪ್ಪಿಂದ 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ, ದಪ್ಪಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಕ್ಲೀನಾಗಿ 2 ಸಲ ತೊಳಿಬೇಕು. ತೊಳೆದು ನೀರು ಬಸಿದ್ಮೇಲೆ ನೀರು ಮಜ್ಜಿಗೆಯಲ್ಲಿ 2 ಕಪ್ ಅಕ್ಕಿನ ನಾನು ನೆನೆಸಿಟ್ಟಿದ್ದೀನಿ. ಆಮೇಲೆ ರಾತ್ರಿ 8-9 ಗಂಟೆಗೆ ಅದಕ್ಕೆ 1 ಸ್ಪೂನು ಮೆಂತ್ಯ ಹಾಕಿದ್ದೀನಿ. ಯಾಕೆಂದರೆ ಮೆಂತ್ಯ ಬೇಗ ನೆನೆಯೋದ್ರಿಂದ ಬೆಳಗ್ಗೆ ನಾನು ಮೆಂತ್ಯ ಹಾಕಿಲ್ಲ ಅಕ್ಕಿ ಜೊತೆಗೆ. ಅದಕ್ಕೆ ಮೊನ್ನೆ ರಾತ್ರಿ ನಾನು 1 ಸ್ಪೂನ್ ಮೆಂತ್ಯನ ಬೆಳಗ್ಗೆ ನೆನೆಸಿರೋ ಅಕ್ಕಿಗೆ ನಾನು ಹಾಕಿದ್ದೀನಿ. ನಿನ್ನೆ ಬೆಳಗ್ಗೆ 9-10 ಗಂಟೆಗೆ ಅಕ್ಕಿನ ನಾನು ರುಬ್ಬಿದ್ದೀನಿ. ನೈಸಾಗಿ ಅಕ್ಕಿ ರುಬ್ಬಬೇಕು. ಅಕ್ಕಿ ರುಬ್ಬುವಾಗ 1 ಸ್ಪೂನು ಜೀರಿಗೆ ಹಾಕಬೇಕು. 1 ಸ್ಪೂನ್ ಜೀರಿಗೆ ಹಾಕಿ ನಾನು ನೈಸಾಗಿ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ನಾನು ದೋಸೆ ಮಾಡಬೇಕಾಗಿರೋದ್ರಿಂದ ನಾನು ಈ 1 ಗಂಟೆಗಿಂತ ಮುಂಚೆ ಹಿಟ್ಟು ರುಬ್ಬಿಟ್ಟಿದ್ದೀನಿ. ಆ ರುಬ್ಬೋಕ್ಕಿಂತ ಮುಂಚೆ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ರುಬ್ಬಿ ರೆಡಿ ಮಾಡಿದ್ಮೇಲೆ ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾ ಹಾಕಿದ್ದೀನಿ. ಈಗ ದೋಸೆ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಅದೇ ರೀತಿ ಹಿಟ್ಟು ಯಾವ ಥರ ನಾನು ರುಬ್ಬಿಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ಈಗ ತೋರಿಸ್ತೀನಿ. ನಾನು ಬೆಳಗ್ಗೆ 10 ಗಂಟೆಗೆ ಹಿಟ್ಟು ರುಬ್ಬಿದೆ. ಈ ಥರ ನೈಸಾಗಿ ರುಬ್ಬಿದ್ದೀನಿ. ಈಗ ದೋಸೆ ಮಾಡಬೇಕು. ದೋಸೆ ಹಿಟ್ಟಿದು ಉಬ್ಬಿ ಹದವಾಗಿ ದೋಸೆ ಬರುತ್ತೆ. ನಾನು ದೋಸೆ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಈಗ ಹಿಟ್ಟಿನ ವಿಶೇಷತೆ ಏನು ಅಂದರೆ, ನಾನು ಅಕ್ಕಿ 12 ಗಂಟೆ ನೆನೆಸಿದ್ದೀನಿ. ಅಂದರೆ ಮೊನ್ನೆ ಬೆಳಗ್ಗೆ 10 ಗಂಟೆಗೆ ನಾನು ಹಾಕಿರೋ ಅಕ್ಕಿನ ನಿನ್ನೆ ಬೆಳಗ್ಗೆ ನಾನು ರುಬ್ಬಿದ್ದೀನಿ. ನಿನ್ನೆ ಬೆಳಗ್ಗೆ ರುಬ್ಬಿದ ಹಿಟ್ಟನ್ನು ಇವತ್ತು ಬೆಳಗ್ಗೆ ನಾನು ದೋಸೆ ಮಾಡ್ತಾಯಿದ್ದೀನಿ. ಅದೇ ಇದ್ರ ವಿಶೇಷತೆ. ಆದರೂ ಹಿಟ್ಟು ಹುಳಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ, ನಾವು ಇದಕ್ಕೆ ಉದ್ದಿನ ಬೇಳೆನ ಮಿಕ್ಸ್ ಮಾಡಿಲ್ಲ, ಅದರಿಂದ ಇದು ಹುಳಿ ಬಂದಿರಲ್ಲ. ಈಗ ದೋಸೆ ಮಾಡೋಣ. ಹಂಚು ಕಾದಿದೆ ನೋಡಿ, ಬಿಸಿ ಇದೆ. ಸ್ವಲ್ಪ ನಾನು ಎಣ್ಣೆ ಹಚ್ಚಿದ್ದೀನಿ. ಹಿಟ್ಟು ಈ ಹದ ಇದೆ. ನಾನಿವಾಗ ದೋಸೆನ ಮಾಡ್ತೀನಿ. ಇಷ್ಟೇ ಆಗಲ್ಲ, ಸಾಕಿದ್ದು. ತಟ್ಟೆನ ಮುಚ್ಚೋಣ. ಸ್ವಲ್ಪ ನಾವೀಗ ಎಣ್ಣೆ ಹಾಕೋಣ. ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಮತ್ತು ಇನ್ನೊಂದು ಸ್ವಲ್ಪ ಮುಚ್ಚು ಬಂದಿದೆ ನೋಡಿ. ಈಗ ದೋಸೆ ರೆಡಿ ಇದೆ. ನಾನು ತೆಗೆದಿಟ್ಕೊಳ್ತೀನಿ. ಈಗ ಇದೇ ಹಿಟ್ಟಿಗೆ ಸ್ವಲ್ಪ 1 ಸ್ಪೂನು ಮೈದಾ ಹಿಟ್ಟು ಕಲಸಿ ಮಿಕ್ಸ್ ಮಾಡೋಣ. ಆವಾಗ ಇನ್ನೂ ಸ್ಮೂತ್ ಬರುತ್ತೆ. ಅದು ಯಾವ ಥರ ಬರುತ್ತೆ ಅಂತ ನೋಡೋಣ. ಆದರೆ ಮೈದಾ ಹಿಟ್ಟನ್ನು ಸಪ್ರೇಟಾಗಿ ಕಲಸಿ ಇದಕ್ಕೆ ಹಾಕಬೇಕು. ಇದರಲ್ಲೇ ನಾವು ಹಾಕೋಕ್ಕೆ ಹೋದರೆ ಗಂಟಾಗುತ್ತೆ. ನಾನೀಗ 1 ಸ್ಪೂನ್ ಮೈದಾ ಹಿಟ್ಟನ್ನು ಸಪ್ರೇಟಾಗಿ ಕಲಸಿ ಇದಕ್ಕೆ ಹಾಕ್ತೀನಿ. ಮೈದಾ ಹಿಟ್ಟು ಹಾಕಿದ್ದೀನಿ. ಇದನ್ನು ಸಪ್ರೇಟಾಗಿ ಕಲಸಿ ನಾನು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಈ ಥರ ಗಂಟಿಲ್ದಂಗೆ ನಾನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಇದು ಮೈದಾ ಹಿಟ್ಟು ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ, ಇನ್ನೂ ಸ್ವಲ್ಪ ಗಂಟಿದೆ, ಅದೆಲ್ಲ ಹೋಗಬೇಕು. ಅದನ್ನು ಗಂಟಿಲ್ದಂಗೆ ನಾನು ಮಾಡ್ತೀನಿ. ಮಿಕ್ಸ್ ಮಾಡಿ ಈ ಹಿಟ್ಟಿಗೆ ನಾವು ಹಾಕ್ಕೊಂಬಿಡೋಣ. ರೆಡಿ ಮಾಡಿರೋ ಹಿಟ್ಟಿಗೆ ಇದನ್ನು ಹಾಕೋಣ. ಈಗ ಮೈದಾ ಹಿಟ್ಟು ಹಾಕದೇ ನಾನು 2 ದೋಸೆ ಮಾಡಿದ್ದೀನಿ. ಅದಕ್ಕಿಂತ ಸ್ಮೂತಾಗಿರಬೇಕು, ಮೆತ್ತಗಾಗಬೇಕು ಅಂದರೆ 1 ಸ್ಪೂನು ಮೈದಾ ಹಿಟ್ಟು ನಾನು ಇದಕ್ಕೆ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಜೀರಿಗೆ ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಿ ಮತ್ತು ಅಡುಗೆ ಸೋಡಾ ಹಾಕಿದ್ದೀವಿ. ಈಗ ಮೈದಾ ಹಿಟ್ಟು ಸ್ವಲ್ಪ ಕಲಸಿ ಹಾಕಿದ್ದೀನಿ. ಈಗ ದೋಸೆ ಮಾಡೋಣ. ಮೈದಾ ಹಿಟ್ಟು ಹಾಕಿರೋದ್ರಿಂದ 2 ದೋಸೆ ನಾನು ಮಾಡ್ತೇನೆ. ಬೆಂದಿದೆ. ನಾನು ಸ್ವಲ್ಪ ಮೇಲ್ಗಡೆ ಅದಕ್ಕೆ ಎಣ್ಣೆ ಹಾಕ್ತೀನಿ. ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ನಿಮಿಷ ಮುಚ್ಚಿಡೋಣ. ಮೀಡಿಯಮ್ ಹೀಟಲ್ಲೇ ಬೇಯಿಸಬೇಕು. ತೀರಾ ಜಾಸ್ತಿನೂ ಮಾಡೋದು ಬೇಡ, ಸ್ಲೋನೂ ಮಾಡೋದು ಬೇಡ ನೋಡಿ. ಇದು ಬೆಂದಿದೆ. ಈ ಥರ ಹೊಂಬಡಕ್ಕೆ ಬರೋವರೆಗೂ ಒಂದು ಸೈಡ್ ಬೇಯಬೇಕು. ಬೇಕಿದ್ರೆ 1 ನಿಮಿಷ ಮುಚ್ಚಿನೂ ಇಡ್ಬೋದು. ರೆಡಿಯಾಗಿದೆ. ಇದು ಮೈದಾ ಹಿಟ್ಟು ಹಾಕದೇ ಇರೋ ದೋಸೆ. ಇದು 1 ಸ್ಪೂನ್ ಮೈದಾ ಹಿಟ್ಟು ಹಾಕಿರೋ ದೋಸೆ. ಇದಕ್ಕಿಂತ ಇದು ಸ್ಮೂತ ಬಂದಿದೆ. ವಯಸ್ಸಾದವರಿಗೆ, ಮಕ್ಕಳಿಗೆ ನೀವು ಬೇಕಂದ್ರೆ 1 ಸ್ಪೂನ್ ಹಾಕಿ ಮಾಡಿಕೊಡ್ಬೋದು. ಇಲ್ಲಾಂದರೆ ಇದೇ ಥರ ಮಾಡ್ಬೋದು. ಈ ದೋಸೆ ಜೊತೆ ಕೆಂಪು ಚಟ್ನಿ,
ಮೊಸರು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಥವಾ ನಿಮಗೂ ಇಷ್ಟಪಟ್ಟರೆ ನಾನು ಬಾಳೆಹಣ್ಣು ಮತ್ತು ದ್ರಾಕ್ಷಿ ಹಣ್ಣಿತ್ತು ಮನೆಯಲ್ಲಿ, ರಾಸಾಯನ ಮಾಡಿದ್ದೀನಿ, ಅದ್ರ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ನಮಸ್ಕಾರ.